ರಾಜ್ಯದ ಹಿಂದುಳಿದ ವರ್ಗಗಳ ಅಗ್ರಗಣ್ಯ ನಾಯಕರಾಗಿರುವ ನುಡಿದಂತೆ ನಡೆಯುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸರ್ವೆ ಕಾರ್ಯವನ್ನು ಆದೇಶ ಮಾಡಿದ್ದಾರೆ ಎಂದು ನಾಯಕನಹಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜಿಆರ್ ರವಿಕುಮಾರ್ ಹೇಳಿದ್ದಾರೆ. ಪಟ್ಟಣದಲ್ಲಿ ಬುಧವಾರ ನಾಯಕನಹಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮೀಕ್ಷೆ ಕಾರ್ಯ ಪ್ರಗತಿಯಲ್ಲಿದ್ದು ಈ ದಿನ ಸರ್ವೆ ಆಗದ ಮನೆಗಳು, ವ್ಯಕ್ತಿಗಳು, ಇದುವರೆಗೂ ಆಧಾರ್ ಕಾರ್ಡ್ ಇಲ್ಲದೆ ಸೇರ್ಪಡೆಯಾಗದ 0 ಯಿಂದ 6 ವರ್ಷದ ಮಕ್ಕಳು ಈ ಸರ್ವೆಗೆ ಕಡ್ಡಾಯವಾಗಿ ಸೇರಿಸಲು ಗಣತಿದಾರರ ತಂಡ ಕಾರ್ಯನಿರ್ವಹಿಸುತ್ತಿದೆ. ಇದೇ ತಿಂಗಳು 18 ತಾರೀಕು ಕೊನೆಯ ದಿನವಾಗಿರುತ್ತದೆ ಎಂದರು. ಪಟ್ಟಣದ ಮನೆಗಳಲ್ಲಿ ತಲುಪಿ ಪಡಿತರ ಚೀಟಿ ಖುದ್ದಾಗಿ ಪರಿಶೀಲಿಸಲಾಗುತ್ತಿದೆ. ಶಿಕ್ಷಕಿಯರು ಸರ್ವೆ ಕಾರ್ಯವನ್ನು ಆರಂಭಿಸಿದ್ದಾರೆ. ಪಟ್ಟಣದ ಸರ್ವ ಜನರು ಅಗತ್ಯ ಸಹಕಾರ ನೀಡಬೇಕೆಂದು ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ನಾಯಕನಹಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜಿಆರ್ ರವಿಕುಮಾರ್, ರಾಜಸ್ವ ನಿರೀಕ್ಷಕರು ಚೇತನ್ ಕುಮಾರ್, ಶಿಕ್ಷಕರಾದ ತಿಪ್ಪೇರುದ್ರಪ್ಪ, ಆರ್ ಈಶ್ವರಪ್ಪ, ಸಿಆರ್ಪಿ ಮುರಳಿ, ಪೆನ್ನೋಬಳಿ ನಾಗರಾಜ್, ಶಿಕ್ಷಕಿ ಚಂದನ, ನಾಯಕನಹಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಬೋರಣ್ಣ, ಅಂಗನವಾಡಿ ಕಾರ್ಯಕರ್ತರು ಇದ್ದರು. ಬ್ಯೂರೋ ರಿಪೋರ್ಟರ್ ಹರೀಶ್, ನಾಯಕನಹಟ್ಟಿ, ಪ್ರಜಾಭವ ಟಿವಿ, ಚಿತ್ರದುರ್ಗ. ಬಂದಿರತಕ್ಕಂಥ ರೈತರಲ್ಲಿ ಎಲ್ಲ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಗುರುಗಳು ಬಂದರೆ, ನಮ್ಮ ಅಧ್ಯಕ್ಷರು ಬಂದರೆ, ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಾವು 100ಕ್ಕೆ 100 ಯಾವುದೇ ಕಾರಣಕ್ಕೂ ಇದಕ್ಕೆ ಅಡ್ಡಿಪಡಿಸದೆ ಕೆಲಸ ಮಾಡ್ಕೊಡ್ತೀವಿ ಅನ್ನೋದು ನಮ್ಮದು ಅಭಿಪ್ರಾಯ ಇದೆ. ಅದು ನಾವು ಶನಿವಾರದಿಂದಲೂ ನಮಗೆ ಬಿಡುವಿಲ್ಲ. ನಿನ್ನೆ ತಹಸೀಲ್ದಾರ್ ಸಾಹೇಬರು ಬಂದು ನಮಗೆ ಸೀರಿಯಸ್ ಆಗಿ ಹೇಳಿದ್ದಾರೆ. ಮತ್ತು BO ಸಾಹೇಬರು ನಮ್ಮ ಆಗಿಂದಾಗಲೇ ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಇದು 100% ನಮ್ಮದು ಎಲ್ಲ ಮುಗಿಸ್ಕೊಳ್ಳೋದು ನಮ್ಮ ಭರವಸೆ ಕೊಡ್ತೀವಿ. ಸರ್ ಅವ್ರದ್ದಾಯ್ತಾ ಓಪನ್ ಆಗ್ತಿಲ್ಲ.